ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಜಾನಪದ ಕಲಾವಿದರ ಪ್ರದರ್ಶನ ತುಂಬ ಅಮೋಘವಾಗಿತ್ತು. ನಮಗೆ ಈ ಜಾನಪದ ಕಲಾವಿದರನ್ನು ಇಲ್ಲಿಗೆ ತರಿಸಲು ಆ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದ ಶಿವರಾಜ್ ಸಂಗಪ್ಪ ತಂಗಡಿಗೆ ಅವರನ್ನು ಭೇಟಿ ಮಾಡಿಸಲು ಇಲಾಖೆಯ ವತಿಯಿಂದ ಜಾನಪದ ಕಲಾವಿದರನ್ನು ನಮ್ಮ ಕಸ್ತೂರಿ ನಗರಕ್ಕೆ ಆಹ್ವಾನಿಸಲು ತೆರೆಯ ಹಿಂದೆ ಪ್ರೋತ್ಸಾಹಿಸಿದವರು ವಿಧಾನಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಮಾಲಿಂಗರವರು. ಇವತ್ತು ಈ ಮೊಮೆಂಟಲ್ಲಿ ಅವರ ಅನುಪಸ್ಥಿತಿ ಇದೆ. ಯಾವಾಗ ಅವರು ಬರ್ತಾರೆ ಅವರಿಗೆ ನಾವು ಧನ್ಯವಾದ ಸಮರ್ಪಣೆ ಮಾಡ್ತೀವಿ. ಇವಾಗ ಜಾನಪದ ಕಲಾವಿದರ ಪರಿಚಯ ಮತ್ತು ಸನ್ಮಾನ ಕಾರ್ಯಕ್ರಮ ಶ್ರೀಮತಿ ಜ್ಯೋತಿ ಶ್ರೀಪಾಲ್ ರವರಿಂದ. ಹಲೋ, ಎಲ್ಲರಿಗೂ ಶುಭೋದಯ. ನಾನು ಜ್ಯೋತಿ ಶ್ರೀಪಾಲ್. ಮೊದಲಿಗೆ 25 ವರ್ಷ ಪೂರ್ತಿಗೊಳಿಸಿ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವ ನಮ್ಮ ಎಲ್ಲ ಕಸ್ತೂರಿ ನಗರ ಮಹಿಳೆಯರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಏರ್ಪಡಿಸಿರುವ ಜಾನಪದ ಕಲೆಗಳಾದ ವೀರಗಾಸೆ ಹಾಗೂ ದೇವರ ಕುಣಿತ ಅಥವಾ ಪೂಜಾ ಕುಣಿತದ ಬಗ್ಗೆ ಕಿರು ಪರಿಚಯಿಸುತ್ತಿದ್ದೇನೆ. ಮೊದಲಿಗೆ ವೀರಗಾಸೆ. ವೀರಗಾಸೆ ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ. ಶೈವ ಸಂಪ್ರದಾಯದ ವೀರರಸ ಪ್ರಧಾನವಾದ ಧಾರ್ಮಿಕ ಕುಣಿತ. ಇದರಲ್ಲಿ 2ರಿಂದ 30ರವರೆಗೆ ಕಲಾವಿದರ ಸಂಖ್ಯೆ ಇರುತ್ತದೆ. ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಧಾರವಾಡ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ನೃತ್ಯ ಪ್ರಚಲಿತವಿದೆ. ಇದರಲ್ಲಿ ಪಂಚವಾದ್ಯಗಳು ಬಳಕೆಯಾಗುತ್ತದೆ. ಅವು ತಾಳ, ಶ್ರುತಿ, ಸಂಬಾಳ, ಮೋರಿ ಹಾಗೂ ಕರಡೆ ವಾದ್ಯ. ಇದರಲ್ಲಿ ಭಾಗವಹಿಸುವ ಕಲಾವಿದರ ವೇಷಭೂಷಣಗಳು ಹೀಗಿರುತ್ತದೆ: ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕಿವಿಯಲ್ಲಿ ಕುಂಡಲ, ಸೊಂಟಕ್ಕೆ ಸೊಂಟಪಟ್ಟಿ, ಕೈಯಲ್ಲಿ ಬಿಚ್ಚುಗತ್ತಿ, ಕಾಲಲ್ಲಿ ಗೆಜ್ಜೆ. ಆಹಾ ರುದ್ರ, ಆಹಾ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. 4-5 ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಯಾರಾದರೊಬ್ಬ ನರ್ತಕ ಒಡಪು ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರತೆಯೊಂದಿಗೆ ಮತ್ತೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ, ತೇರು ಜಾತ್ರೆಗಳಲ್ಲಿ, ಮದುವೆ ಮನೆ ದೇವರ ಉತ್ಸವಗಳಲ್ಲಿ ವೀರಗಾಸೆ ಕುಣಿತವನ್ನು ಏರ್ಪಡಿಸುವ ಸಂಪ್ರದಾಯವಿದೆ. ಇದೀಗ ಒಂದೆರಡು ಒಡಪುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ತುಪ್ಪ ಕೊಟ್ಟರೂ ಬೇಡ ತೂಕವಿಲ್ಲದವರ ಸಂಘ, ಜೇನು ಕೊಟ್ಟರೂ ಬೇಡ ಅಜ್ಞಾನಿಗಳ ಸಂಘ, ಬಲರೇ ಭಪ್ಪರೇ ರುದ್ರ, ಕನಕ ಕೊಟ್ಟರೂ ಬೇಡ ಜೀವ ತೆಗೆಯುವವರ ಸಂಘ, ಜ್ಞಾನವಿದ್ದರೂ ಬೇಡ ಜಾತಿ ಜಾತಿ ಎನ್ನುವವರ ಸಂಘ. ಉರಿವವರು ಉರಿಯಲಿ ಬಿಡು, ಕುದಿವವರು ಕುದಿಯಲಿ ಬಿಡು, ಮೆರೆವವರು ಮೆರೆಯಲಿ ಬಿಡು, ನಿನ್ನ ಪಾಡಿಗೆ ನೀನಿರು. ಉರಿವವರು ಬೂದಿಯಾಗಿ ಹೋಗುತ್ತಾರೆ, ಕುದಿವವರು ಆವಿಯಾಗಿ ಹೋಗುತ್ತಾರೆ, ಮೆರೆವವರು ಬೇಗ ಮರೆಯಾಗಿ ಹೋಗುತ್ತಾರೆ. ನಿಷ್ಕಲ್ಮಶವಾದ ಕಾಯಕವಷ್ಟೇ ಆ ಪರಮಾತ್ಮನಿಗೆ ಪ್ರಿಯವಾಗುವುದು. ಬಲೆ ಹರಹರ ಮಹಾದೇವ. ಇಂದು ನಮ್ಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ವೀರಗಾಸೆಯ ನೃತ್ಯವನ್ನು ಮಾಡಿ ಮೈ ರೋಮಾಂಚನಗೊಳಿಸಿದ ಈ ತಂಡದವರಿಗೆ ನಮ್ಮ ಮಹಿಳಾ ಸಮಾಜದ ಪರವಾಗಿ ತುಂಬು ಹೃದಯದ ಗೌರವವನ್ನು ಅರ್ಪಿಸೋಣ. ಈಗ ವೀರಗಾಸೆಯ ತಂಡದವರೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ, ಹಾಗೂ ಸಮಿತಿಯ ಸದಸ್ಯರು ಬರಬೇಕೆಂದು ವಿನಂತಿಸುತ್ತೇನೆ.
ಶಿವರಾಜ್ ಅವರಿಗೆ ಶ್ರೀಮತಿ ಲತಾರವರು ಸನ್ಮಾನಿಸಬೇಕು. ಶಿವರಾಜ್. ಶ್ರೀಮತಿ ಲತಾ ಅವರು.
ಕಲಾವಿದರವರಿಗೆ ಇವಾಗ ಸನ್ಮಾನ. ಪ್ರಭಾಕರ್ ಅವರು, ನಂತರ ನಂದೀಶ್ ಅವರಿಗೆ ಸಹ ಸನ್ಮಾನ. ಜೋರಾಗಿ ಚಪ್ಪಾಳೆ ಬರಲಿ, ಯಾಕೆಂದ್ರೆ ಅಲ್ಲಿಂದ ಸ್ವಾತಿ ಮೆಡಿಕಲ್ಸ್ ಇಂದ ಇಲ್ಲಿವರೆಗೆ ಅವರ ಅವರ ಒಂದು ಕಲಾತ್ಮಕ ಪ್ರತಿಭೆಯನ್ನು ನಮಗೆಲ್ರಿಗೂ ತೋರಿಸಿದ್ದಾರೆ. ನಿಮ್ಮ ಚಪ್ಪಾಳೆ ಇಲ್ಲ ಅಂದ್ರೆ ಅವರಿಗೆ ಈ ಕಲೆಗೆ ಎಲ್ಲಿ ಪ್ರೋತ್ಸಾಹ? ಇನ್ನೂ ಜೋರಾಗಿ ಬರಬೇಕು, ನಮಗೆ ಕೇಳಿಸ್ತಾನೆ ಇಲ್ಲ ವೇದಿಕೆ ಮೇಲೆ ಇರುವವರಿಗೆ. ಎಸ್ ಎಸ್, ನಾವು ಕನ್ನಡ ನಾಡಿನವರು ಈ ಕಲೆಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂದ್ರೆ ಈ ಕಲೆ ಒಂದು ದಿನ ನಶಿಸಿ ಹೋಗುತ್ತೆ. ಹಾಗಾಗಿ ಅವರ ಕಲೆಗೆ ಹಾಗೂ ಇವಾಗ ರಘು ಅವರಿಗೆ ಸನ್ಮಾನ. ಅವರ ಕಲೆಗೆ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವ, ಅವರು ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವರ ಪ್ರತಿಭೆಯನ್ನು ಹೊರತರ್ತಾರೆ. ಇನ್ನೊಮ್ಮೆ ಎಲ್ರಿಗೂ ವೀರಗಾಸೆ ತಂಡದ ಕಲಾವಿದರಿಗೆ ದೊಡ್ಡ ಚಪ್ಪಾಳೆಯನ್ನು ಕೊಡ್ತಾ ನಾವು ಪ್ರೋತ್ಸಾಹಿಸೋಣ. ಸಮಿತಿಯವರೆಲ್ಲ ಮೇಲೆ ಬಂದು ಒಮ್ಮೆ ಕಲಾವಿದ ತಂಡದ ಜೊತೆಗೆ ಒಂದು ಫೋಟೋ ತೆಗಿಬೇಕಂತ ಕೇಳಿಕೊಳ್ತೇನೆ. ಬೇಗ ಹೋಗಿ, ಎಲ್ಲರೂ ವೇದಿಕೆ ಹಿಂಭಾಗದಲ್ಲಿ ನಿಂತರೆ ಗ್ರೂಪ್ ಫೋಟೋವನ್ನು ತಗೊಳ್ಳೋಣ. ಎಲ್ಲರೂ ವಯಸ್ಸಾದವರೇ ಆದ ಕಾರಣ ಸ್ವಲ್ಪ ನಿಧಾನ ಹತ್ತಿ ಮೇಡಮ್. ಹುಷಾರ್.